ರಾಷ್ಟ್ರ ರಾಜಧಾನಿ ದೆಹಲಿಗೆ ಈಗಾಗಲೇ ರೈತರು ಪ್ರತಿಭಟನೆಯ ಕರೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇಡೀ ರಾಷ್ಟ್ರ ರಾಜಧಾನಿಯ ಗಡಿ ಭಾಗದಲ್ಲಿ ಈಗ ಎಲ್ಲಾ ಕಡೆನೂ ಸಹಿತ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನಾನು ನಿಂತಿರುವಂತಹ ಸ್ಥಳ ಇದು ದೆಹಲಿಗೆ ಕನೆಕ್ಟ್ ಆಗುವಂತದ್ದು. ಅಂದ್ರೆ ಪಂಜಾಬ್, ಹರಿಯಾಣ ಮತ್ತೆ ಅದರ ಜೊತೆಗೆ ಚಂಡೀಗಢ ಭಾಗವಾಗಿ ನೀವು ದೆಹಲಿಗೆ ಎಂಟ್ರಿ ಆಗಬೇಕು ಅಂತಂದ್ರೆ ಸಿಂಗು ಬಾರ್ಡರ್ ಮೂಲಕವಾಗಿ ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ. ಆ ಭಾಗದ ರೈತರೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ರೈತರ ಪ್ರತಿಭಟನೆಗೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಪೊಲೀಸರು ತಮ್ಮ ಏನಂದ್ರೆ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನನ್ನ ಹಿಂಭಾಗದಲ್ಲೂ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಈಗಿನಿಂದಲೇ ಅಂದ್ರೆ ನಾಳೆ ಏನಂದ್ರೆ ರೈತರು ಬರುವಂತಹ ಕಾರಣಕ್ಕಾಗಿ ಈಗಿನಿಂದಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ರ್ಯಾಪಿಡ್ ಫೋರ್ಸ್ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಡೀ ರಸ್ತೆಯನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ಮತ್ತೆ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಹಾಕುವ ಮೂಲಕವಾಗಿ ಏನಂದ್ರೆ ಕ್ಲೋಸ್ ಅನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ರೈತರು ಒಳಗಡೆ ಎಂಟ್ರಿಯನ್ನ ಕೊಡಬಾರ್ದು, ಅಂದ್ರೆ ನಗರಕ್ಕೆ ಎಂಟ್ರಿಯನ್ನ ಕೊಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈಗಿನಿಂದಲೇ ಎಲ್ಲಾ ವಾಹನಗಳನ್ನ ಚೆಕ್ ಮಾಡಿ ಹೊರಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಕಳೆದ ಏನಂತಂದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಅತಿ ದೊಡ್ಡದಾದಂತಹ ರೈತರ ಪ್ರತಿಭಟನೆಯ ಸಂದರ್ಭದಲ್ಲೂ ಸಹಿತ ಇಲ್ಲೇ ಲಕ್ಷಾಂತರ ರೈತರು ಸಹಿತ ತಮ್ಮ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಇದ್ದಿರ್ತಕ್ಕಂತಹ ಜಾಗ ಇದೇ ಸ್ಥಳ ಆಗಿತ್ತು, ಸಿಂಗು ಬಾರ್ಡರ್. ಈ ಸಿಂಗು ಬಾರ್ಡರ್ ನಲ್ಲಿ ಈಗ ಈ ರೀತಿಯಾಗಿ ಮತ್ತೊಂದು ಸುತ್ತಿನ ಏನಂದ್ರೆ ಅತಿ ದೊಡ್ಡ ಹೋರಾಟಕ್ಕೆ ಸಾಕ್ಷಿ ಆಗುತ್ತೆ ಅನ್ನುವಂತಹ ಮುನ್ನೆಚ್ಚರಿಕಾ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ನಿಮಗೆ ವಿಜುವಲ್ಸ್ ಅಲ್ಲೂ ಸಹಿತ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಕ್ರೇನ್ ಗಳ ಮೂಲಕವಾಗಿ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ನಡು ರಸ್ತೆಯಲ್ಲಿ ಇಡಲಾಗ್ತಾ ಇದೆ. ರಸ್ತೆಯನ್ನ ಈಗಿನಿಂದನೇ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಸಹಿತ ಮಾಡಲಾಗ್ತಾ ಇದೆ. ಬ್ಲಾಕ್ ಯಾಕೆ ಮಾಡ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿರುವಂತಹ ಅಂದ್ರೆ ಪಂಜಾಬ್, ಹರಿಯಾಣ ಭಾಗದ ರೈತರು ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿಯನ್ನ ಕೊಡಬಾರದು, ಯಾವುದೇ ಕಾರಣಕ್ಕೂ ಸಹಿತ ದೆಹಲಿಯ ಒಳಗಡೆ ಎಂಟ್ರಿಯನ್ನ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ನಿಮಗೆ ವಿಜುವಲ್ಸ್ ಸಹಿತ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ರೀತಿಯಾಗಿ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ನಡು ರಸ್ತೆಯಲ್ಲಿ ಇಡ್ತಾರೆ. ಆ ಮೂಲಕವಾಗಿ ರೈತರು ಒಳಗಡೆ ಟ್ರ್ಯಾಕ್ಟರ್ ಗಳನ್ನ ನುಗ್ಗಿಸ್ಕೊಂಡು ಬರಬಾರದು ಅಂತ. ಯಾಕಂದ್ರೆ 26ನೇ ಜನವರಿ 2 ವರ್ಷಗಳ ಹಿಂದೆ 3 ವರ್ಷಗಳ ಹಿಂದೆ 26ನೇ ಜನವರಿ ದಿವಸ ಇದೇ ಒಂದು ಟ್ರ್ಯಾಕ್ಟರ್ ಗಳನ್ನ ರೈತರು ಒಳಗಡೆ ನುಗ್ಗಿಸ್ಕೊಂಡು ಬಂದು ಅತಿ ದೊಡ್ಡ ಪ್ರಮಾಣದಲ್ಲಿ ಇಡೀ ನಗರಕ್ಕೆ ಏನಂದ್ರೆ ಡೇರಾ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಅಂತ ತಪ್ಪುಗಳಿಗೆ ಅವಕಾಶವನ್ನು ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಹಾಕಿ ರಸ್ತೆನ ಇಡೀ ಪೂರ್ತಿ ಕ್ಲೋಸ್ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಈಗಲಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ. ಯಾಕಂದ್ರೆ ರಸ್ತೆಗಳನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಒಳಗಡೆ ಬರೋದಕ್ಕೆ ಈಗಿನಿಂದನೇ ಯಾರಿಗೂ ಸಹಿತ ಸಾಧ್ಯ ಆಗ್ತಾ ಇಲ್ಲ. ಇದು ಕೇವಲ ಒಂದು ಭಾಗದ ಒಂದು ಏನಂದ್ರೆ ರಸ್ತೆ ಆದ್ರೆ ನಿಮಗೆ ವಿಜುವಲ್ಸ್ ಅಲ್ಲೂ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ. ಇದು ಹರಿಯಾಣಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ, ದೆಹಲಿಯಿಂದ ಹರಿಯಾಣಕ್ಕೆ ಹೋಗಬೇಕಾದಂತಹ ರಸ್ತೆ ಏನಿದೆಲ್ಲ ಆ ರಸ್ತೆ ಇದು ಒಂದು ರಸ್ತೆ ಆದ್ರೆ ಇನ್ನು 2 ಭಾಗಗಳಲ್ಲಿ ಇದು ಸಿಂಗು ಬಾರ್ಡರ್ ಅಲ್ಲೂ ಸಹಿತ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ರೆ, ಇನ್ನು ಗಾಜಿಯಾಬಾದ್ ಮತ್ತೆ ಸಿಕ್ರಿ, ಗಾಜಿಯಾಬಾದ್ಗೆ ಉತ್ತರ ಪ್ರದೇಶದಿಂದ ಬರುವಂತಹ ರೈತರು ಏನಿದಾರಲ್ಲ ಅವರು ಬರುವಂತಹ ಜಾಗಗಳ ರಸ್ತೆ ಏನು ಕನೆಕ್ಟ್ ಆಗುವಂತಹ ರಸ್ತೆ, ಆ ರಸ್ತೆಗಳ ಮೂಲಕವಾಗೂ ಸಹಿತ ಏನಂದ್ರೆ ರೈತರು ಒಳಗಡೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇರುವಂತಹ ಕಾರಣಕ್ಕಾಗಿ ಆ ಒಂದು ರಸ್ತೆಯನ್ನು ಸಹಿತ ಗಾಜಿಯಾಬಾದ್ ರಸ್ತೆಯನ್ನು ಸಹಿತ ಇದೇ ರೀತಿಯಾಗಿ ಕ್ಲೋಸ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಸಿಕ್ರಿ ಬಾರ್ಡರ್ ಅಲ್ಲೂ ಸಹಿತ ಇದೇ ರೀತಿಯಾದಂತಹ ಕ್ಲೋಸ್ ಅನ್ನ ಮಾಡಲಾಗ್ತಾ ಇದೆ. ಯಾಕೆ ರೈತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ, MSP ಬೆಲೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ಈ ಹಿಂದೆ ಏನಂದ್ರೆ ಏನು ಕೂಗನ್ನ ಕೊಟ್ಟಿದ್ರಲ್ಲ, ಅದಕ್ಕೆ ಕೇಂದ್ರ ಸರ್ಕಾರ ಏನಂದ್ರೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಆದ್ರೆ ಇನ್ನೂವರೆಗೂ ಸಹಿತ MSP ಬೆಲೆ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಸ್ವಾಮಿನಾರಾಯಣ ವರದಿಯನ್ನು ಸಹಿತ ಏನಂದ್ರೆ ಅನುಷ್ಠಾನಕ್ಕೆ ತರಬೇಕು ಯಥಾವತ್ತಾಗಿ ಅನ್ನುವಂತಹ ಅವರ ಬೇಡಿಕೆ ಏನಿದೆ ಅದಕ್ಕೆ ಸಂಬಂಧಿಸಪಟ್ಟ ಹಾಗೆ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈಗ ಒಂದು ಹಂತದಲ್ಲಿ ಇದರಿಂದ ಪಂಜಾಬ್ ನಿಂದ ಈಗಾಗಲೇ ರೈತರು ಹರಿಯಾಣಕ್ಕೆ ಬರ್ತಾ ಇದ್ದಾರೆ. ಹರಿಯಾಣದ ಗಡಿ ಭಾಗದಲ್ಲೂ ಸಹಿತ ಮೊದಲ ಹಂತದಲ್ಲಿ ಅವರನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ತಡೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಹರಿಯಾಣದಿಂದ ಏನಾದ್ರೂ ಮುನ್ನುಗ್ಗಿ ಬಂದಿದ್ದೇ ಆದ್ರೆ ಮತ್ತೆ ಹರಿಯಾಣದ ಏನಾದ್ರೂ ಎಂಟ್ರಿಯನ್ನು ಕೊಟ್ಟಿದ್ದೇ ಆದ್ರೆ ದೆಹಲಿಗೆ, ಆ ಸಂದರ್ಭದಲ್ಲಿ ಈ ಗಡಿ ಭಾಗಗಳಲ್ಲಿ ಅವರನ್ನ ಸಂಪೂರ್ಣವಾಗಿ ತಡಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ಸಿಮೆಂಟ್ ಬ್ರಿಕ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಜೊತೆಗೆ ಒಟ್ಟು 4 ಸುತ್ತಿನ ಭದ್ರತೆಯನ್ನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮೊದಲು ಸಿಮೆಂಟ್ ಬ್ರಿಕ್ಸ್ ಗಳನ್ನ ಹಾಕ್ತಾರೆ, ತದನಂತರ ಏನಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ, ತದನಂತರ ಏನಂದ್ರೆ ಒಂದು ಮುಳ್ಳಿನ ತಂತಿಗಳನ್ನ ಹಾಕ್ತಾರೆ. ಅದಾದ್ಮೇಲೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇರುತ್ತೆ, ಅದರ ಜೊತೆಗೆ ದೆಹಲಿ ಪೊಲೀಸರು ಇರ್ತಾರೆ. ಅದರ ಜೊತೆಗೆ ಏನಂದ್ರೆ ಹೆಚ್ಚಿನ ಭದ್ರತೆಗಾಗಿ ಕೇಂದ್ರ ಮೀಸಲು ಪಡೆಯನ್ನು ಸಹಿತ ಈ ಬಾರಿ ಬಳಕೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಟ್ರಾಫಿಕ್ ತೊಂದರೆ ಆಗಬಾರ್ದು ಅನ್ನುವಂತಹ ಒಂದು ಕಾರಣ ಇಟ್ಕೊಂಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆಗುವಂತಹ ಸಾಧ್ಯತೆ ಪೂರ್ಣ ನಿರಳ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಏನಂದ್ರೆ ಸಾವಿರಾರು ಜನ ಏನಂದ್ರೆ ಟ್ರ್ಯಾಕ್ಟರ್ ಗಳ ಮೂಲಕವಾಗಿ ಬರ್ತಾ ಇದ್ದಾರೆ. ಲಕ್ಷಾಂತರ ರೈತರು ಈ ಬಾರಿ ಮತ್ತೊಂದು ಬಾರಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಈಗಾಗಲೇ ದೆಹಲಿ ಪೊಲೀಸ್ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಸಿಕ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.